ಮಾಲೀಕರು ನಾಗೇಂದ್ರ ಸವಾಲ್. ನನ್ನ ಹೆಸರಿನವರೇ ಇವ್ರಿಗೆ ನನ್ನ ಹೆಸರು ನಾಗೇಂದ್ರ. ಇಲ್ಲಿ ಬಹಳ ಮುಖ್ಯವಾಗಿ ಒಂದೇ ಒಂದು ವಿಚಾರ ಇರೋದು, ಹೆಚ್ಚಿನ ಸಮಯನ ಕಳೆಯೋದಕ್ಕೆ ಇಷ್ಟಪಡಲಿಲ್ಲ. ಈ ಪವಿತ್ರವಾದ ಅಹಲ್ಯಾದೇವಿ ದೇವಸ್ಥಾನಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರೂ ಕೂಡ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಯಜಮಾನ್ರು ಗೊತ್ತಿಲ್ಲ, ನಾನು ಕೇಳಿದ್ದೀನಿ, ನನಗೆ ಗೊತ್ತಿಲ್ಲ, ನಾನು ಕೇಳಿದ್ದೀನಿ. ಅವರು ಕೂಡ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಅರ್ಥ ಕಟ್ಕೊಂಡು ಹೋಗಿದ್ದಾರೆ. ಅಂಥ ಒಂದು ಪವಿತ್ರವಾದ ಸ್ಥಳ ಅಂತ ಅವ್ರಿಗೂ ಕೂಡ ಮನದಟ್ಟಾಗಿದೆ. ಅದನ್ನ ಒಂದು ವಿಚಾರ ನಾನು ನಾನಾ ಕಡೆಯಿಂದ ತುಂಬ ಕಡೆ ಎಲ್ಲ ಕಡೆಯಿಂದ ಬಂದ, ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಪ್ರತಿ ಸ್ಟೇಟ್ ಕಡೆಯಿಂದ ಥ್ರೂಔಟ್ ಇಂಡಿಯಾ ಬಿಟ್ಟರೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿನೇ ಬಂದಿರೋ ಮೇಲೆ ಇದ್ರ ಮಹಿಮೆ ಅವ್ರಿಗೆ ಅರ್ಥವಾಗಿದೆ. ಹೌದು ಅಲ್ವೋ? ಹೌದು. ಇಲ್ಲಿ ಇದು ಏನಿದೆ ಮಹಿಮೆ ಅವ್ರಿಗೆ ಅರ್ಥ ಆಗಿದೆ. ಒಂದು ಅವರು ಇಲ್ಲಿ ಅಕ್ಕೆ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ದು ಅದನ್ನ ನಾನು ಓಕೆ. ಎಲ್ರಿಗೂ ನಮಸ್ಕಾರ. ನಾವು ಶ್ರೀರಂಗಪಟ್ಟಣ ತಾಲೂಕು ಉಕ್ಕಡ ಗ್ರಾಮದಲ್ಲಿದ್ದೀವಿ. ಇಲ್ಲಿಯ ಗ್ರಾಮ ದೇವತೆ ಮಾರಮ್ಮ. ಇದನ್ನ ನಿಜವಾದ ಹೆಸರು ಅಹಲ್ಯ ದೇವಿ ಅಂತ ಕರೀತಾರೆ. ಈ ಒಂದು ಗ್ರಾಮ ದೇವತೆ ತುಂಬ ಹೆಸರಾಂತ ದೇವತೆ. ತುಂಬ ದೂರದಿಂದ ಬೆಂಗಳೂರು ಸುತ್ತಮುತ್ತಲ ಎಲ್ಲ ಗ್ರಾಮದಿಂದ ಸಹ ಇಲ್ಲಿ ಬರ್ತಾರೆ. ಇಲ್ಲಿ ಬರಬೇಕಾದ್ರೆ ದೇವಿಯ ದರ್ಶನ ಮುಗಿಸ್ಕೊಂಡು ಆಮೇಲೆ ಅವರ ಆಗಿರ್ತಕ್ಕಂಥ ಆಗು ಹೋಗುಗಳು, ಅವರ ಒಂದು ಏನಾದರೂ ಅವರ ಮನಸ್ಸಿನಲ್ಲಿ ಏನಾದ್ರು ಒಂದು ತೊಂದರೆ ತಾಪತ್ರಯಗಳೇನಾದ್ರು ಇದ್ದರೆ ಅದಕ್ಕೆ ತಡೆ ಅಂತ ಒಂದು ಹೊಡೆಸ್ಕೊಂಡು ಅವರಿಗೆ ಒಂದು ಸಮಾಧಾನದಿಂದ ಹೊರಗಡೆ ಬಂದು ಇಲ್ಲಿ ಊಟ ತಿಂಡಿ ವ್ಯವಸ್ಥೆಗಳಿಗೆ ಎಲ್ಲ ಕೆಲವು ಅಕ್ಕಪಕ್ಕ ಹೋಟೆಲ್ಗಳಿದೆ. ಇಲ್ಲಿ ಒಂದು ಅಂಬಾ ಭವಾನಿ ಅಂತ ಒಂದು ಹೋಟೆಲ್ಲು, ಇಲ್ಲಿ ರಾಜೇಂದ್ರರಾವ್ ಮತ್ತು ಇಂದಿರಾಬಾಯಿ ಅಂದ್ಬಿಟ್ಟು ಅವರ ಮಗ ಸತೀಶ್ ಅಂದ್ಬಿಟ್ಟು ಅವ್ರದ್ದು ಒಂದು ಹೋಟೆಲ್, ಇಲ್ಲಿ ಅಂಬಾ ಭವಾನಿ ಅಂತ ಒಂದು ಹೋಟೆಲ್ಲು ತುಂಬ ರುಚಿಯಾದಂತಹ ತುಂಬ ರುಚಿಯಾಗಿ ಚೆನ್ನಾಗಿ ಅಡುಗೆ ಊಟ ತಿಂಡಿಯನ್ನು ಮಾಡ್ತಾರೆ. ಇಲ್ಲಿ ನಾವು ಊಟವನ್ನು ಮಾಡಬಹುದು. ಇಲ್ಲಿ ಹೋಗಿ ಬರುವಂತಹ ಎಲ್ಲರಿಗೂ ಸಹ ಚೆನ್ನಾಗಿ ಊಟ ಎಲ್ಲ ಚೆನ್ನಾಗಿರ್ತದೆ. ಇಲ್ಲಿ ಒಂದು ದೇವಸ್ಥಾನ, ಸುತ್ತಮುತ್ತಲಿನ ವಾತಾವರಣ ಪರಿಸರ ತುಂಬ ಚೆನ್ನಾಗಿರ್ತದೆ. ಮತ್ತು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಜನಗಳಿಗೆ ಒಂದು ತುಂಬ ಸಮಾಧಾನವಾಗಿ ಒಂದು ಮೈಂಡ್ ಏನೋ ಒಂಥರ ಸಮಾಧಾನದಿಂದ ಹೊರಗಡೆ ಹೋಗುವಂತಹ ವಾತಾವರಣ ಇಲ್ಲಿ ಐತೆ. ಇಲ್ಲಿ ಮೈಸೂರಿಂದ ಸುಮಾರು ಒಂದು 20 ಕಿಲೋಮೀಟ್ರು, 22 ಕಿಲೋಮೀಟ್ರು, ಶ್ರೀರಂಗಪಟ್ಟಣದಿಂದ ಒಂದು 6-7 ಕಿಲೋಮೀಟರ್ ಆಗುತ್ತೆ. ಮತ್ತು ಪರಿಸರ ತುಂಬ ಚೆನ್ನಾಗೈತೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬೆಳಿಗ್ಗೆ 6 ಗಂಟೆಗೆ ದೇವಸ್ಥಾನ ಓಪನ್ ಆದರೆ ರಾತ್ರಿ 10 ಗಂಟೆವರೆಗೂ ಓಪನ್ ಇರ್ತದೆ. ಆಮೇಲೆ ರಾತ್ರಿ 10 ಗಂಟೆಗೆ ಬಂದು ದರ್ಶನ ಮಾಡಿಕೊಂಡು ಹೋಗೋದಕ್ಕೆ ಅನಾನುಕೂಲ ಆದಂತಹ ಪ್ರವಾಸಿಗರಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಪ್ರವಾಸ ತಂಗುದಾಣನೂ ಸಹ ಮಾಡಿದ್ದಾರೆ. ಇಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಎಲ್ಲವೂ ಚೆನ್ನಾಗಿದೆ. ಬಂದವ್ರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗೋದಿಲ್ಲ. ತುಂಬ ಅನುಕೂಲತೆಯಿಂದ ಅವರನ್ನು ಕೂತ್ಕೊಂಡು ಎಲ್ಲ ಹೋಗ್ತಾರೆ. ಇವರ ಒಂದು ಹೋಟೆಲಲ್ಲಿ ಶುಚಿಯಾದ ಒಂದು ಊಟೋಪಚಾರದ ವ್ಯವಸ್ಥೆಗಳು ಇರ್ತವೆ. ಇಲ್ಲಿ ಬಂದವರು ಇಲ್ಲಿ ಊಟ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ಸಹ ಇಲ್ಲಿ ಊಟ ಮಾಡೋದು ತುಂಬ ಚೆನ್ನಾಗಿತ್ತು. ಇಲ್ಲಿ ವಾತಾವರಣ, ಇಲ್ಲಿಯ ಒಂದು ಎಲ್ಲ ರೀತಿಯ ಒಂದು ಸೌಲಭ್ಯಗಳು ತುಂಬ ಚೆನ್ನಾಗಿರ್ತದೆ. ಈ ಒಂದು ದೇವಸ್ಥಾನಕ್ಕೆ ಒಂದು ಸಾರಿ ಬಂದು ಹೋದರೆ ಮನಸ್ಸು ಒಂಥರ ಸಂತೋಷವಾಗಿ, ಒಂದು ಉಲ್ಲಾಸವಾಗಿ, ಒಂದು ಆರಾಮವಾಗಿ, ಒಂದು ಖುಷಿಯಿಂದ ಹೋಗ್ತದೆ. ಈ ಒಂದು ಸಂಸಾರ ಏನೋ ಒಂದು ಕೆಟ್ಟ ಒಂದು ನಾವು ಆಲೋಚನೆಗಳಿಂದ ಮುಕ್ತವಾಗಿ ಸ್ವಲ್ಪ ಏನೋ ಒಂಥರ ಹುಮ್ಮಸ್ಸಿನಿಂದ ಹೊರಗಡೆ ಬರುವಂಥ ಒಂದು ಫೀಲಿಂಗು ನಮಗೆ ಆಗ್ತದೆ. ಹಾಗಾಗಿ ನಾವು ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಎಲ್ಲರನ್ನೂ ಸಹ ಅಕ್ಕಪಕ್ಕ ಎಲ್ಲರನ್ನೂ ಮಾತಾಡುತ್ತೋ ಎಲ್ಲರೂ ಸಹ ತುಂಬ ಚೆನ್ನಾಗಿ ಹೇಳಿದ್ರು. ಈ ಒಂದು ಗ್ರಾಮ ದೇವತೆ ಮಾರಮ್ಮ ಅಹಲ್ಯ ದೇವಿ ತುಂಬ ಎಲ್ಲರೂ ಸಹ ಒಂದು ಒಳ್ಳೇದು ಮಾಡಲಿ. ಇಲ್ಲಿ ಅಕ್ಕಪಕ್ಕ ಬಂದ ಗ್ರಾಮಸ್ಥರಿಗೆ, ಭಕ್ತಾದಿಗಳಿಗೆ ಎಲ್ರಿಗೂ ಒಂದು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ನಾವು ದೇವಿಯ ಒಂದು ಪ್ರಾರ್ಥನೆ ಮಾಡ್ತಾ ಮತ್ತು ಪ್ರಸಾದ ನೀವು ಎಷ್ಟು ವರ್ಷದಿಂದ ಈ ಹೋಟೆಲ್ ಮಾಡ್ತಾಯಿದ್ದೀವಿ? 25 ವರ್ಷದಿಂದ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿಯ ಇವರು ಪ್ರವಾಸಿಗರು ಬರ್ತಾರೆ. ಎಷ್ಟು ಗಂಟೆಗೆ ಅಡುಗೆ ಊಟ ತಿಂಡಿ? ರಾತ್ರಿ 4 ಭಾನುವಾರ ಮಂಗಳವಾರ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ, ಅಮಾವಾಸ್ಯೆ ರಾತ್ರಿ 12 ಗಂಟೆಯಿಂದ ಮಾರನೇ ರಾತ್ರಿ 8 ಗಂಟೆಗೆ. ನೀವೇ ನಾನೇ ಎಲ್ಲ ಮಾಡೋಕ್ಕಾಗ್ತದೆ. ನಮಗೆ ಮತ್ತೆ ಯಾರಿಲ್ಲ, ನೀವೇ ಮಾಡಿ ಎಲ್ಲ ಇವರೇ ರೆಡಿ ಮಾಡಿ. ಇವರ ತಂದೆಯವರು ಎಲ್ಲ ಮಾಡ್ತೀನಿ. ನಾಗೇಂದ್ರ ಅಂದ್ಬಿಟ್ಟು ತಂದೆಯವರು. ನಮಸ್ಕಾರ.
ನಿಮ್ಮ ಒಂದು ಅನುಭವ ಹೇಗಿದೆ ನಿಮ್ಮ ಹೋಟೆಲ್ ಬಿಸ್ನೆಸ್ಸಲ್ಲಿ ಹೊರಗಡೆ ಬಂದ ಯಾತ್ರಾರ್ಥಿಗಳಿಗೆ ಯಾವ ರೀತಿ ಸೇವೆ ಕೊಡ್ತಾ ಇದ್ದೀರಿ? ಮಾಲೀಕರೇ ಇವರು ಮಾಲೀಕರು ಆಯಿತಾ. ಹಾಗಾಗಿ ಅವರು ಸ್ವಲ್ಪ ಅಷ್ಟಾಗಿ ಕೇಳುತ್ತೇ ಇರೋದ್ರಿಂದ ಅವರ ಮಗನೇ ಸಹ ಈ ಹೋಟೆಲ್ ಬಗ್ಗೆ ಇಲ್ಲಿಯ ಒಂದು ಇತಿಹಾಸದ ಬಗ್ಗೆ ಅವರೇ ಮಾತಾಡ್ತಾರೆ. ಈ ದೇವಸ್ಥಾನ ಹೊರಗಡೆಯಿಂದ ಬರ್ತಾರಲ್ಲ ಜನಗಳು, ಆ ಬಂದಂಥ ಜನಗಳು ಅವ್ರ ಮನಸ್ಸಲ್ಲಿ ಯಾವ ಥರ ಹೇಳ್ತಾರೆ, ಈ ಭಾವನೆಗಳು ಭಾವನೆಗಳು ಹೇಗೆ ಹೇಳ್ತಾರೆ? ಹೇಳ್ತಾರೆ ಅದಕ್ಕೆ ಎಷ್ಟೋ ಜನ ಗೊತ್ತಿಲ್ಲ ಮಾಮೂಲಿ ಕಸ್ಟಮರ್ ಮಾಮೂಲಿ ಕಸ್ಟಮರ್ ನಮ್ಮ ಕಡೆ ಆಗೈತೆ ಬಂದು ಫಲ ಮಾಡ್ತಾರೆ ನಮ್ಮ ಕೈಲೇ ಎಷ್ಟೋ ಆರ್ಡರ್ ಮಾಡ್ತಾರೆ ಅವರು ನನಗೆ ಫೋನ್ ಮಾಡಿ ಎಲ್ಲ ನಾನು ಮಾಡ್ಕೊಟ್ಟಿದ್ದೀವಿ ಆಗಿಲ್ಲ ಯಾಕೆಂದರೆ ಅವ್ರು ಏನು ಅವ್ರು ಆಗಿರ್ತಾರೆ. ಅಂದರೆ ಹೊರಗಡೆ ಬಂದಿರ್ತಕ್ಕಂಥವ್ರು ಅವ್ರು ಏನಾದ್ರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದೇ ಇದ್ದಾಗ ನಿಮ್ಗೆ ಹೇಳಿದ್ರೆ ನೀವೇ ಸಹ ಒಂದು ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಕೊಡ್ತೀವಿ. ಏನು ಬೇಕು ಎಲ್ಲರೂ ಸಹ ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ. ಎಲ್ಲರೂ ರೆಡಿ ಮಾಡಿ ಕೊಡ್ತೀವಿ. ಬಂದವರಿಗೆ ಒಂದು ಅನುಕೂಲನೂ ಆಗುತ್ತೆ. ಅವ್ರು ಬಂದು ಇಲ್ಲೆಲ್ಲ ಹುಡುಕಾಡಬೇಕು ಅನ್ನೋ ಅವ್ರು ಬರೋದು ನಾನು 2 ದಿನ ಫೋನ್ ಮಾಡಿಬಿಟ್ಟು ಸಾಕು ಎಲ್ಲ ಏನು ಮಾಡಬೇಕು ಅಭಿಷೇಕ ಮಾಡಿಸ್ಬೇಕಾ ಮರಿ ಕುಡಿಸ್ಬೇಕಾ ಪ್ರತಿಯೊಂದು ನಾವು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅವ್ರಿಗೆ. ಅಂದರೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಭಾಗ ತೆಗಿತೀರಿ? ನಾನು ಬೆಳಿಗ್ಗೆ 6 ಗಂಟೆಗೆ ತೆಗಿತೀನಿ ಸಂಜೆ ಸಂಜೆ ಬೆಳಿಗ್ಗೆ ಸಾಯಂಕಾಲ 6 ಗಂಟೆವರೆಗೂ. ಅಂದರೆ ಅವರು ಬರೋದಕ್ಕಿಂತ ಮುಂಚಿತವಾಗಿ ನಿಮಗೆ ಅವ್ರು ಬರೋಕ್ಕೆ ಮುಂಚೆ ಅವ್ರು ಫೋನ್ ಮಾಡ್ಬೇಕು ನನಗೆ. ಆ ಫೋನ್ ಮಾಡಿ ಇಂಥ ಟೈಮ್ ಬರ್ತೀವಿ ನಾವು ಅಂತ. ಎಷ್ಟು ಜನ ಅವ್ರು ಬರ್ತೀರಿ? ಬರೋಷ್ಟು ಎಷ್ಟು ಜನ ಬರ್ತೀವಿ ಅಂತ ಜಾಸ್ತಿ ಜನ ಅದ 50 ಜನ 100 ಜನ ಅದ ಅವ್ರಿಗೆ ಎಷ್ಟು ರೆಡಿ ಮಾಡ್ತೀನಿ. 10 ಜನ 20 ಜನ ಅದ ನಾನು ಹೋಟ್ಲಿಗೆ ಸ್ವಲ್ಪ ಜಾಗ ಕೊಡ್ತೀನಿ. ಇಲ್ಲೇ ವ್ಯವಸ್ಥೆ ಮಾಡಿ. ಇಲ್ಲೇ ವ್ಯವಸ್ಥೆ ಮಾಡಿ ಕೊಡ್ತೀನಿ. ಇಲ್ಲೇ ಊಟ ಮಾಡ್ತೀನಿ ಇಲ್ಲೇ ತಿಂತಾರೆ. ಸರಿ ಸರಿ. ಅವ್ರಿಗೆ ಮರಿ ಒಪ್ಪಿಸ್ಬೇಕು ಮರಿ ಒಪ್ಪಿಸ್ಬೋದು. ಹಾಂ ಹಾಂ. ಮರಿನ ಕೂಡಿ ಕಟ್ ಮಾಡಿ ರೆಡಿ ಮಾಡ್ಕೊಂಡು ನಾನೇ ಕೊಡ್ತೀನಿ. ಇಲ್ಲಿ ಬರುವಂಥ ಯಾತ್ರಾರ್ಥಿಗಳಿಗೆ ಇವರು ಕೊಡುವಂಥ ಸೇವೆ ತುಂಬ ಅದ್ಭುತವಾಗಿದೆ. ಇವರು ಖುಷಿ ಖುಷಿಯಾಗಿ ಬರೋರಿಗೆ ಒಂದು ಊಟ ಉಪಚಾರದ ವ್ಯವಸ್ಥೆಯನ್ನು ಮಾಡಿ ಬಂದವರಿಗೆ ವ್ಯವಸ್ಥೆ ಮಾಡ್ತಾರೆ. ತುಂಬ ಹೇಳ್ತಾರೆ. ತುಂಬ ಕಸ್ಟಮರ್ ಮಾಮೂಲಿ ಕಸ್ಟಮರ್ ಅವ್ರು ಹೇಳ್ತಾರೆ ನನಗೆ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ